ನಮಸ್ತೆ. ಇವತ್ತು ವೆಜ್ ಸಲಾಡ್ ಮಾಡೋದು ಹೇಗೆ ನೋಡೋಣ. ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಪನ್ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಾಡಿದ ಫ್ರೈನ ಸಪ್ರೇಟ್ ಮಾಡಿಟ್ಕೊಂಡು ಅದೇ ಬಾಣಲಿಲಿ ಆಲ್ರೆಡಿ ಎಣ್ಣೆ ಇರೋದ್ರಿಂದ ಈರುಳ್ಳಿ ಹಾಗೂ ಟೊಮೆಟೊ, 1 ಈರುಳ್ಳಿ 1 ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಹಾಕಿ ಫ್ರೈ ಮಾಡಿ, ನಂತರ ಕ್ಯಾಪ್ಸಿಕಮ್, ಮೂಲಂಗಿ, ಕ್ಯಾರೋಟ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಂತರ ಮಶ್ರೂಮ್, ಆಲೂಗೆಡ್ಡೆ ಸೇರಿಸಿ, ಮೊಳಕೆ ಕಟ್ಟಿದಂತಹ ಕಡಲೆಕಾಳು ಅದನ್ನು ಕೂಡ ಸೇರಿಸಿ, ಅದಾದ ನಂತರ ಫ್ರೈ ಮಾಡಿದಂಥ ಪನ್ನೀರು ಅದನ್ನು ಹಾಕಿ ಫ್ರೈ ಮಾಡಿ, ಇಲ್ಲಿ ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಆಲಿವ್ ಆಯಿಲ್, ಪೆಪ್ಪರ್ ಪೌಡರ್ 1 ಸ್ಪೂನ್, ಬೇಕಾದಷ್ಟು ಉಪ್ಪು ಮಿಕ್ಸ್ ಮಾಡಿ ತರಕಾರಿಗೆ ಸೇರಿಸ್ತೀನಿ. ನೀವು ಡೈರೆಕ್ಟ್ ಫ್ರೈಗೆ ಹಾಕ್ಕೊಳ್ಬೋದು. ಇದನ್ನು ಮಿಕ್ಸ್ ಮಾಡಿದ ನಂತರ ಸೌತೆಕಾಯಿ ಹಾಕಿ ನೆಕ್ಸ್ಟ್ ಆಮ್ಲೆಟ್ ಮಾಡೋಣ. ಆಮ್ಲೆಟ್ ಎಲ್ರಿಗೂ ಗೊತ್ತೇ ಇದೆ. 3 ಮೊಟ್ಟೆ, ಈರುಳ್ಳಿ, ಪೆಪ್ಪರ್, ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ, ಇದು ತರಕಾರಿ ಸಲಾಡ್ಗೆ ಹಾಕುವಂತಹ ಸಾಸ್, ಬೇಕಿದ್ದರೆ ಹಾಕ್ಕೊಳ್ಬೋದು. ಈಗ ರುಚಿಯಾದಂಥ ಸಲಾಡ್ ಆಮ್ಲೆಟ್ ರೆಡಿ ಇದೆ.